ಪುಣ್ಯಾತ್ಮರೇ, ತಾವೆಲ್ಲ ಶ್ರೀ ಶಿವಯೋಗಿ ಮಹಾಸಿದ್ಧನ ಚರಿತ್ರಾಮೃತದೊಳಗೆ ಇಳ್ಕೊಂಡಿದ್ದೀರಿ. 10ನೇ ದಿವಸದ ಪಾದಾರ್ಪಣೆ ಒಳಗೆ ಕೊನೆ ದಿನ ಇದು. ನಾ ಹೇಳುದು ನಿಮಗೆ ತಿಳಿದದೋ ಏನ ಬಿಟ್ಟದೋ ನನಗೆ ಗೊತ್ತಿಲ್ಲ. ಒಟ್ಟು ಮುಂದರೆ ಕೂತೀರಿ, ತಿಳಿದದಂತ ನನಗೆ ಹಿಂಗೆ ಅನ್ನಿಸ್ತೈತಿ. ಯಾಕ ಒಂದು ಮಾತು ಹೇಳ್ತೀನಿ, ವಿಷಯಕ್ಕೆ ಹೋಗ್ತೀನಿ. ಏನು ಹಿಂಗೆ ಪುರಾಣ ಹೇಳ್ಬೇಕಂತ ತಿಳ್ಕೊಂಡು ತಯಾರಾಗ್ಯಾನ. ಒಂದು ಊರೊಳಗೆ ಬರ್ತಾನ, ಊರಿನ ಹಿರಿಯರಿಗೆ ಮುಖಂಡರಿಗೆ ಭೇಟಿ ಆಗದ. ನೋಡ್ರಿ, ನಾ ಮಾತ್ರ ಪುರಾಣ ಹೇಳ್ತೀನಿ, ಒಟ್ಟೆ 3 ದಿನ ಹೇಳ್ತೀನಿ, 3,000 ತಗೋತೀನಿ ಅಂದವ. 3 ದಿನ ಬರೀ ಅದು ಮಂದಿಗೆ ತಿಳಿದ್ರೇನೆ ಹೇಳವನ, ತಿಳಿಲಿಕ್ಕೆ ಇಲ್ಲ ಅಂದವ. ಆಗ್ಲಿ ಅಂದ್ರೆ ಏನಪ್ಪ ಇಷ್ಟೆಲ್ಲ ಖರ್ಚು ಮಾಡಿದೆ, ಯಾನ್ 3 ದಿನ ಕೇಳಾಕ ಕೇಳೋಣ ಅಂದ್ರ ಅವ್ರು. ಹೋಗ್ಲಿ 3,000 ನನ್ನ ಹಚ್ಚಿದ್ರು. 1ನೇ ದಿವಸ ಎಲ್ಲ ಭಯ ಮಂದಿ ಕೂಡ್ತು, ಪ್ರವಚನಕಾರ ಬಂದಾರ, ಅರಬಟ್ ಬಂದಾರ, ಮಂದಿ ಹೆಣ್ಣು ಕೂಡ್ತು, ಗಂಡು ಕೂಡ್ತು, ಎಲ್ಲ ಸಾಕಷ್ಟು ಜನ ಕೂಡಿತು. ಹಾಕ ನೋಡ್ರಿ ಜೈಕಾರ, ಜೈ ಮಂಗಲಂ ಜೈ ನಂ ಪಾರ್ವತಿ ಪತಿ ಶಿವ ಹರ ಹರ ಮಹಾ. ಹಾಗೆ ಕೇಳ್ತಾನ, ನಾ ಹೇಳಿದ ನಿಮಗೆ ಯಾನರೇ ತಿಳಿಲಾಕತ್ತದೇನೋ ಅಂದ. ನಾ ಜೈ ಮಂಗಲ್ಯ ಹಾಕಿನ ಏನ್ ತಿಳಿಬೇಕವ್ರಿಗೆ? ಅವ್ರಂದ್ರು ಇನ್ನ ಏನೂ ಚಾಲು ಆಗಿಲ್ರಿ, ನೀವು ಹೇಳಿದ ನಮಗೇನು ತಿಳಿದಿಲ್ರಿ ಗುರುಗಳ ಅಂದ್ರ ಅವ್ರು. ಇವ ಏನ್ ಅನ್ಬೇಕು? ತಿಳಿಲಿಕ್ಕೆ ನಿಮ್ಗೆ ಯಾರು ಹೇಳುದಂದ ಇದ್ದುದು ಗಂಟೆ ಕಟ್ಟದತ್ತ. ಮುಗಿತು ಪ್ರವಚನ ಒಂದ. ಆಯ್ತು, ಮರುದಿವ್ಸ ಬಂದ, ಮತ್ತ ಜೈಕಾರ ಹಾಕಿದ, ಮತ್ತ ಕೇಳ್ತಾನ, ನಾ ಹೇಳುದು ನಿಮಗೆ ಯಾನರೇ ತಿಳಿತೇನು ಅಂದವ. ತಿಳಿದಂದಿದ್ದೆವು, ತಿಳಿದಿಲ್ಲ ಅಂದಿದ್ದೆವು, ಇದು ತಿಳಿದದನು ಅಂದ್ರು. ನೀವು ಹೇಳುದು ತಿಳಿತ್ರಿ ಅಂದ್ರೆ ಅವ್ರು ಇಟ್ಟಿ ಅನ್ನೋದ್ರಾಗೆ ತಿಳಿದ್ರೆ ನಿಮ್ಗೆ ಯಾರು ಹೇಳುದಂದ ಮಾತಿದ್ದುದು ಗಂಟೆ ಕಟ್ಟದ. 3ನೇ ದಿವಸ ಬಂದ, ಕೊನೆ ದಿವಸ ಅದಂತ ಹೇಳ್ದ, ಮತ್ತ ಜೈಕಾರ ಹಾಕಿದ, ಮತ್ತ ಕೇಳ್ತಾನ, ನಾ ಹೇಳುದು ನಿಮಗೆ ಯಾನರಿ ತಿಳಿತೇನೋ ಅಂದವ. ಜನ ಬಾಳ ಹುಷಾರ, ನಿಮ್ಮಂಗ ಹುಷಾರ್ ಕಂಪನಿಯವರು. ಯಾನಂದ್ರು, ಥೋಡೆ ಮಂದಿ ನಮಗೆ ಈ ಕಾಡಿ ಕಂಪನಿ ತಿಳಿದದ್ರಿ ಅಂದ್ರು, ಇವ್ರು ನಮಗ ತಿಳಿದಿಲ್ರಿ ಅಂದ್ರು. ಅವನು ಭಾಷಾನೇ ಅದ, ಏನ್ ನಿಮಗೆ ತಿಳಿದದ್ ನೋಡು, ಆ ತಿಳಿಲಾರ್ದವ್ರಿಗೆ ಹೇಳ್ರಿ ಅಂತ 2 ಗಂಟೆ ಕಟ್ಟದ ಬಂದು. ಹಿಂಗ ಆಗಬಾರ್ದು ನಮ್ಮ ವಿಷಯ, ಹಿಂಗ ಆಗಬಾರ್ದು ಬಂಧುಗಳೇ. ಏನ್ ತಿಳ್ಕೊಳ್ಳೋದು ಅಂತ ಕೇಳಿದ್ರೆ, ನಾವು ಈ ಸಿದ್ಧರ ಚರಿತಾಮೃತದೊಳಗೆ ಎಂದಿನ ಹೇಳಿದ ನಮ್ಮ ಸ್ಮರಣೆ ಮಾಡುವುದ. ಬರ ವರ್ಷಂತನ ದೇವಿ ನಮಗೆ ಸಾಕಷ್ಟು ಕೊಡಬೇಕಾಗ್ಯದ, ನಮ್ಮ ಶರೀರ ಸಂಪತ್ತು ಇರಬೇಕಾಗ್ಯದ ಅನ್ನೋ ಕಾರಕ ಏನೇನು ಬೇಡ ಬರ ಪರಮಾತ್ಮನಗ ಅವನ ನಾಮ ಸ್ಮರಣೆ ಒಂದೇ ಬೇಡುವುದು. ನಮ್ಮ ಅಣುವಿನಲ್ಲಿ ತನು ಮನಧಲದಲ್ಲಿ ಗುರುವಿನ ನಾಮ ನುಡಿಬೇಕಾಗ್ಯದ. ಆ ಗುರುವಿನ ನಾಮ ಬಿಟ್ರೆ ಜಗತ್ಯ ಶೂನ್ಯ ಅದ, ಜಗತ್ಯ ಶೂನ್ಯ ಅದ ಮಸ್ತ. ತನು ಮನಧನದಲ್ಲಿ ಗುರುವಿನ ನಾಮ, ಮನದಲ್ಲಿ ನಿಮ್ಮ ಗುರುವಿನ ನಾಮ, ತನು ಮನದಲ್ಲಿ ನಮ್ಮ ಗುರುವಿನ ನಾಮ. ಧನ್ಯನಾದೇನ ನಾ ನುಡಿದು ನಿಮ್ಮ ನಾಮ, ಧನ್ಯನ
ಧನ್ಯನಾದೇನು ನಾ ನುಡಿದು ಮಾಸಿದನ ನಾಮ ತನು ಮನದಲ್ಲಿ ನಿಮ್ಮ ಗುರವಿನ ನಾಮ ತನು ಮನದಲ್ಲಿ ನಿಮ್ಮ ನಾಮ ಹೊಗಳುವೆ ತಾಯಿ ನಿಮ್ಮಯ ನಾಮ ನಾಮದಿಂದಲೇ ನಮಗ ದೊರಕಿತು ನಾಮ ನೀ ಕೈಯ ಬಿಟ್ಟರೆ ನೀ ಕೈಯ ಬಿಟ್ಟರೆ ಜಗವೆಲ್ಲ ಶೂನ್ಯ ತನು ಮನ ತನು ಮನದಲ್ಲಿ ಗುರುವೇ ನಿಮ್ಮಯ ನಾಮ ತನು ಮನದಲ್ಲಿ ಗುರುವೇ ಶಿವಸಾಂಬ ಜಯ ನಮಃ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಬಂಧುಗಳೇ, ಶಿವಯೋಗಿ ಮಾಸಿದ್ದನ ಚರಿತ್ರೆದೊಳಗೆ ಬರ್ತಕ್ಕಂಥ ಏಸು ಮಠ ರೀ ಅವನು ಮಾಸಿದ್ದನು 7 ಮಠ. ಸಂತೋಷ. 7 ಮಠದೊಳಗೆ ಮೊದಲನೇ ಮಠ ಎಲ್ಲಿ ಅಂತ ಕೇಳಿದ್ರೆ ವಿಠ. ಪಂಢರಪುರ ತಾಲೂಕಿನಲ್ಲಿ ಭೀಮಾ ನದಿ ದಂಡೆ ಮೇಲೆ ಮೊದಲನೇ ಮಠ ವಿಠ. 2ನೇ ಮಠ ಎಲ್ಲಿ ಮಾಡದ ಅಂತ ಕೇಳಿದ್ರೆ ಭಂಡಾರಕೋಟೆ. ತಾವೆಲ್ಲ ಸುಗಲಾದೇವಿ ಚರಿತ್ರ ನಿನ್ನೆ ಕೇಳಿದ್ದೀರಿ. ಭಂಡಾರಕೋಟೆ ನುಡಿ ಹೇಗಾಗ್ತಾವ, ಏನ್ ಮಾಡ್ತಾರಂತಕ್ಕಂಥದ್ದೆಲ್ಲ ಸವಿಸ್ತಾರವಾಗಿ ತಿಳಿಸಿಕೊಡಲಾಗಿದೆ ಬಂಧುಗಳೇ. ಇನ್ನು ಹಾಗೆ ಏನ್ ಮಾಡ್ತಾನಂತ ಕೇಳಿದ್ರೆ ಸಂಚಾರ ಮಾಡುತ್ತಾ ಮಾಡುತ್ತಾ ಮುಂದೆ ಮಹಾಸಿದ್ಧನು ಭಕ್ತರನ್ನ ಉದ್ಧಾರ ಮಾಡೋ ಸಲುವಾಗಿ, ಭಕ್ತರನ್ನ ಜಾಗೃತೆಗೊಳಿಸೋ ಸಲುವಾಗಿ ಏನ್ ಮಾಡ್ತಾ ಇದ್ದ ಅಂತ ಕೇಳಿದ್ರೆ ತಿರುಗಾಡ್ಕೋತ ಸಂಚಾರ ಮಾಡ್ಕೋತ ದೇಗಾವ ಗ್ರಾಮಕ್ಕೆ ಹೋಗ್ತಾ ಇದ್ದಾನೆ ಬಂಧುಗಳೇ. ದೇಗಾವ ಶೋಲಾಪುರ ಜಿಲ್ಲೆ ಒಳಗೆ ಬರ್ತಕ್ಕಂಥ ಅಲ್ಲೇ ದೇಗಾವ ಗ್ರಾಮಕ್ಕೆ ಹೋಗ್ತಾ ಇದ್ದಾನೆ. ಆ ದೇಗಾವ ಗ್ರಾಮದಲ್ಲಿ ಏನಂತ ಕೇಳಿದ್ರೆ ಸದಾವ ಕಾಲದಲ್ಲಿ ಒಬ್ಬ ವ್ಯಕ್ತಿ ಚಂದಪ್ಪ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಸರ್ವಸಾಮಾನ್ಯ ಆಗಿರ್ತಕ್ಕಂಥ ಚಂದಪ್ಪ ವ್ಯಕ್ತಿ, ಅವನು ಏನ್ ಮಾಡ್ತಿರ್ತ ಅಂತ ಕೇಳಿದ್ರೆ ಕೆಲವೊಂದು ಕಾಲ ಮಕ್ಕಳಿಲ್ಲಾರ ಬೆಟ್ಟಕ್ಕೆ ಅವನು ಹಾಗೆ ಪ್ರಪಂಚದೊಳಗೆ ಧರ್ಮ ಪತ್ನಿಯ ಜೊತೆಗೆ ಕಾಲಹರಣ ಮಾಡುತ್ತಾ ಆ ದುಃಖಿಗಳ ಮನಸ್ಸು ನೋವು ಆಗ್ತಿರ್ತದ ಬಂಧುಗಳೇ. ಆದ ಕಾರಣ ಮದುವೆಯಾಗಿ ಎಷ್ಟೊಂದು ವರ್ಷ ಆದ್ರೂ ಸಹಿತ ಮಕ್ಕಳಿಲ್ಲಾರ ಸಲುವಾಗಿ ತನ್ನ ಕಾಯಕದೊಳಗೆ ತೊಡಕಿರ್ತಾನ. ಅಲ್ಲಿಗೆ ಈ ಭಂಡಾರದ ಒಡೆಯ ಕಂಬಳಿ ಒಡೆಯ ಸಂಚಾರ ಮಾಡ್ಕೋತ ದೇಗಾವ ಗ್ರಾಮಕ್ಕೆ ಹೋಗ್ತಾನ. ಅಲ್ಲಿ ಈ ಮಹಾತ್ಮರ ನೋಡಿದಾಗ ಬಂದು ನಮಸ್ಕಾರಗಳನ್ನು ಮಾಡ್ತಾನೆ. ಆಗ ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡ್ತಾನ. ಅಲ್ಲೇ ಕೆಲವೊಂದು ದಿವಸ ದೇಗಾವ ಗ್ರಾಮದೊಳಗ ಮಾಸಿದ್ದ ಅಲ್ಲೇ ನಿಂದಿರ್ತಾನಲ್ಲಿ. ಈ ಏನು ಚಂದಪ್ಪ ಅನ್ನುವಂತ ವ್ಯಕ್ತಿ ಇದ್ದ, ಅವರ ಜೊತೆಗೇನೆ ಈ ಮಹಾತ್ಮರ ಸೇವಾ ಮಾಡ್ಬೇಕಂತ ತಿಳ್ಕೊಂಡು ಅವ್ರ ಜೊತೆಗೇನೆ ಇದ್ದು ಅವರ ಸೇವೆಯನ್ನು ಮಾಡುದು, ಅವ್ರ ಏನು ಹೇಳ್ತಾರಲ್ಲ ಹಾಗೆ ಕೇಳುದು, ಮಾಸಿದಪ್ಪನ ಸೇವೆ ಮಾಡ್ಕೊತಿರ್ತಾರ. ಸೇವೆ
ಮಾಡಿಬಿಟ್ಟ ಬಳಕ ಮುಂದೆ ಒಂದು ದಿವಸ ಗುರುನಾಥ ಕೇಳ್ತಾನ ಮಾಸಿದ್ದ ಶಿವಯೋಗಿ, ಯಾಕೋ ನಿನ್ನ ಮುಖದ ಮೇಲೆ ಏಕೆ ಇಷ್ಟು ದುಃಖಿ, ಏನಾಗಿದೆ? ಯಪ್ಪ ನನಗ ಸಂತಾನ ಫಲ ಇಲ್ಲ. ಸಂತಾನ ಫಲ ಇಲ್ಲ? ಯಾರು ಹೇಳ್ತಾರ ಸಂತಾನ ಫಲ ಇಲ್ಲ ಅಂತ? ಇದು ತಗೋ, ಹರಿಕ ಭಂಡಾರ ತೆಗೆದುಕೋ, ಇದು ಸತ್ಯಪತಿ ಭಕ್ಷಣ ಮಾಡ್ರಿ, ನಿನಗೆ ಸಂತಾನ ಆಗ್ತಾವ, ಸಂತಾನ ಆಗ್ತಾವ ಅಂತ ತಿಳ್ಕೊಂಡು ತನ್ನಲ್ಲಿರ್ತಕ್ಕಂಥ ಭಂಡಾರವನ್ನು ಕೊಡ್ತಾನ. ಮುಂದೆ ಆ ತಾಯಿ ಗರ್ಭಿಣಿ ನಿಂದಿರ್ತಾಳೆ. ಆ ಚಂದಪ್ಪನಿಗೆ ಮುಂದ ಒಂದು ಬಹು ಸುಂದರವಾಗಿರ್ತಕ್ಕಂಥ ಗಂಡು ಮಗನಿಗೆ ಜನ್ಮ ಕೊಡ್ತಾ ಇದ್ದಾರೆ. ಆ ಚಂದಪ್ಪನ ಬಾಳೆ ಬಂಗಾರವನ್ನು ಮಾಡಿ ವಂಶಸ್ತ್ರ ಮಾಡಿಕಿನಿಂದ ಮಾಸಿದ್ದ ಅಂತ ಇದ್ದಾನ, ನೀನೇನು ಕಾಳಜಿ ಮಾಡಬೇಡಪ್ಪ, ಸದಾ ನಿನ್ನ ಮೇಲೆ ಭಕ್ತಿ ಶ್ರದ್ಧಾ ವಿಶ್ವಾಸ ದೇವರ ಮೇಲೆ ಇರಲಿ, ನಿಂದ ಹ್ಯಾಗ ಭಾವದು ಹಾಗೆ ಪರಮಾತ್ಮ ನಿನ್ನ ಜೊತೆಗೆ ಇರ್ತಾನ ಅಂತೇಳಿ ಆಶೀರ್ವಾದ. ಆಗ ಚಂದಪ್ಪ ಅಂತಾನ, ಯಪ್ಪ ನೀವು ಇಲ್ಲೇ ಇದ್ಕೋರಿ, ನಾನ್ ನಿಮಗೆ ಜಾಗ ಕೊಡ್ತೀನಿ ಅಂದ. ಆಗ ಚಂದಪ್ಪನು ಏನ್ ಮಾಡ್ತಾನಂತ ಕೇಳಿದ್ರೆ, ಆ ದೇಗಾವ ಗ್ರಾಮದಲ್ಲಿ ಮಾಸಿದ್ದನ ಹೆಸರ ಮೇಲೆ ಒಂದು ಭವ್ಯವಾಗಿರ್ತಕ್ಕಂಥ ಆ ಮಠವನ್ನು ಕಟ್ಟಿ ಗುಡಿ ಶಾಂತಿಯನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ದೇಗಾವ ಗ್ರಾಮಕ್ಕೆ ಮೂರನೇ ಮಠ ಮಾಡಿದ. ಹಾಗೆ ಅಲ್ಲಿ ಹೇಳ್ತಾ ಇದ್ದಾನ, ನೀ ಹೀಗೆ ಸದಾವ ಕಾಲದಲ್ಲಿ ಸೇವೆ ಮಾಡ್ಕೋತೀರು ಅಂತ ತಿಳ್ಕೊಂಡು, ದೇಗಾವ ಗ್ರಾಮ ಎಲ್ಲಿ ಅಂತ ಕೇಳಿ ಸೋಲಾಪುರದಿಂದ ಒಂದು 5 ಕಿಲೋಮೀಟರ್ ಮೇಲೆ ಅದ, ಅಲ್ಲಿ ಸಮೀಪ. ಹಾಗ ದೇಗಾವ ಗ್ರಾಮದಲ್ಲಿ ಮೂರನೇ ಮಠವನ್ನ ಮಾಡಿ ಮುಂದೆ ಸಂಚಾರ ಮಾಡ್ಕೋತ ಎಲ್ಲಿ ಹೋಗ್ತಾನ ಅಂತ ಕೇಳಿದ್ರೆ, ಅಕ್ಕಲಕೋಟ ತಾಲೂಕು ಹಂಸಗಿ ಗ್ರಾಮ. ಹಂಸಗಿ ಗ್ರಾಮಕ್ಕೆ ಹೋಗ್ತಾ ಇದ್ದಾನ ನಡ್ಕೋತು. ಅಲ್ಲಿ ಏನು ಅಂತ ಕೇಳಿದ್ರೆ, ರೈತ ಹೊಲದೊಳಗ ಕೆಲಸ ಮಾಡಿಕಿರಿಂದ ಸುಸ್ತಾಗಿ ಇನ್ನೇನು ಊಟದ ಟೈಮ್ ಅದ, ಭೋಜನ ಸಮಯ ಅದ ತಿಳಿದುಕೊಂಡು ಊಟಕ್ಕೆ ಬಿಡ್ತಾ ಇದ್ದ. ಆಗ ಊಟ ಮಾಡ್ಬೇಕು ಅನ್ನೋದ್ರ ಒಳಗ ಈ ಮಾಸಿದ್ದ ಶಿವಯೋಗಿ ಸಂಚಾರ ಮಾಡ್ಕೊತ ಹೋಗಿದ್ದಲ್ಲ, ಕಂಬಳಿ ಒಡೆಯ ತಲೆ ಮೇಲೆ ಕಂಬಳಿ, ಭಂಡಾರದ ವರ್ಣ ನೋಡ್ತಾ ಇದ್ದ. ಹಂಸಗಿ ಗ್ರಾಮದೊಳಗೆ ಇರ್ತಕ್ಕಂಥ ಹೊಲದೊಳಗ ಕೆಲಸ ಮಾಡುವಂತ ನೀಲಪ್ಪ ಮಳಿ ಅಂತಕ್ಕಂಥ ಒಬ್ಬ ರೈತ ನೋಡ್ತಾನ. ಯಪ್ಪ ಮಧ್ಯಾಹ್ನದಾಗ ಬಂದಿರಿ, ಪ್ರಸಾದ ಮಾಡೋಣ ಬರ್ರಿ ಅಂತ ಕರೀತಾನ. ಪ್ರಸಾದ ಮಾಡೋಣ ಬರ್ರಿ ಆಗಂತ ಇದ್ದಾನೆ ಶಿವಯೋಗಿ ಮಾಸಿದನು. ಯಪ್ಪ ನೀನು ಹೀಗೆ ಪ್ರಸಾದ ಮಾಡಿಸಿದ್ರೆ ನಾನು ಮಾಡುವಂಗಿಲ್ಲ, ಭಕ್ತಿಯಿಂದ ತಂದು ನನಗ ಪ್ರಸಾದ ಮೀಸಲಾಗಿರ್ತಕ್ಕಂಥದ ಮಾಡಿಸಿದ್ರೆ ನಾನು ಮಾಡ್ತೀನಿ, ನಿನ್ನದ್ರೊಳಗೆ ನಾನು ಊಟ ಮಾಡೋದಿಲ್ಲ, ನಾನು ಊಟ ಮಾಡೋದಿಲ್ಲ. ಯಪ್ಪ ನಿಮ್ಮಂತ ಮಹಾತ್ಮರು ಇಲ್ಲಿಗೆ ಬಂದಿರ ಅಂದ ಬಳಕ ಈಗ ತತ್ಕ್ಷಣನೇ ಮನೆಗೆ ಹೋಗಿ ಪ್ರಸಾದ ತೆಗೆದುಕೊಂಡು ಬರ್ತೀನಿ, ಮಾಡಿಸಿಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ಮಾಸಿದ್ದರಿಗೆ ಹೇಳ್ತಾನ, ಈ ಗಿಡದ ತಲೆಗೆ ನೀವು ವಿಶ್ರಾಂತಿಯನ್ನು ಮಾಡ್ರಿ ಅಪ್ಪ ಅವ್ರ ಅಂತ ತಿಳ್ಕೊಂಡು ಮಹಾತ್ಮರಿಗೆ ನಮಸ್ಕರಿಸಿ ಗಿಡದ ತಲೆಗೆ ಹಾಸಿ ಕೊಡ್ತಾ ಇದ್ದಾನೆ. ಹಾಸಿ ಕೊಡ್ತಾ ಇದ್ದಾನ. ಆ ವಿಶ್ರಾಂತಿಗಂತ ತಿಳ್ಕೊಂಡು ಮಾಸಿದ್ದ ಶಿವಯೋಗಿ ಅಲ್ಲೇ ಗಿಡ ತಳಗ ಸ್ವಲ್ಪ ವಿಶ್ರಾಂತಿ ತಿಳ್ಕೊಂಡು ಮಣ್ಣು ಕೊತ್ತ ಹೋಗಿ ನೀಲಪ್ಪನ ಮನೆಗೆ ಹೋಗಿ ಎಡಿಯನ್ನ ತಯಾರು ಮಾಡಿ ಬುದ್ಧಿಯನ್ನು ತಗೊಂಡು ಬರೋದ್ರೊಳಗೆ ನೋಡ್ತಾನ, ಇಲ್ಲಿ ಕಾಣುವಂಗಿಲ್ಲ, ಮಾಯ ಆಗಿಬಿಟ್ಟಿದ್ದಾನೆ, ಎಲ್ಲಿದಾನೋ ಬರುತ್ತಿಲ್ಲ, ಕಡೆ ಹೋಗ್ಯಾನು. ಯಪ್ಪ ನನಗ ಬುದ್ಧಿ ತರಲು ಹೇಳಿಕಿರಿ, ನೀನು ಮಾಯನಾದಿಯಾ ಅಥವಾ ಎಲ್ಲಿ ಹೋದಿಯಾ, ನನಗ ನಿನಗ ಪ್ರಸಾದ ಮಾಡಿಸ್ಬೇಕಂತ ತಿಳ್ಕೊಂಡು ಬಹಳಷ್ಟ ಹಂಬಲಿತ್ತು,
ಎಲ್ಲಿ ಹೋದಿ ಅಂತೇಳಿ ಕೊಡಿರ್ತಾನೆ. ಎಲ್ಲಿ ಹೋದಿ ಅಂತ ಇದ್ದಾನೆ. ತಾಸು ನೋಡ್ದ, 2 ತಾಸು ನೋಡ್ದ, ಬರ್ತಾ ಇಲ್ಲ, ಎಲ್ಲಿ ಕಾಣಿಸ್ತಾ ಇಲ್ಲ ಶಿವಯೋಗಿ. ಕಾಣಿಸ್ತಾ ಇಲ್ಲ. ಅವಾಗ ತಾನ, ಹೇ ಪರಮಾತ್ಮ, ನೀನು ಸಾಮಾನ್ಯ ಪುರುಷನಲ್ಲ, ಹೆಗಲ ಮೇಲೆ ಜಾಡಿ ಭಂಡಾರದ ವರ್ಣ, ನೀನು ಸಾಮಾನ್ಯ ಅಲ್ಲಪ್ಪ. ನೀ ಪ್ರಸಾದ ಮಾಡಿ ಹೋಗಿದ್ರೆ ನನಗ ಸಂತೋಷ ಇತ್ತು. ನೀನು ಪ್ರಸಾದ ಮಾಡದೆ ಹೋಗಿದಿ ಅಂದ ಬಳಕ ನನ್ನ ದುಃಖ ಯಾರಿಗೆ ಹೇಳಿ ಅಂತ ಮನುಷ್ಯನಾಗ ನೋವಾಗುತ್ತೆ. ಅಕಾಡಿ ಕಾಡಿ ಹುಡುಕಾಡ್ತಾನ, ಕಾಣುವಂಗಿಲ್ಲ. ಕೊನೆಗೆ ಮಾತು ಹೇಳ್ತಾನೆಪ್ಪ ಪರಮಾತ್ಮ, ಇನ್ನು ನನಗರಿ ಹ್ಯಾಂಗುವಂತೂ ತಿಳಿತದೋ, ನಿನಗೆ ಊಟ ಮಾಡಿಸಿದ್ರೆ ಹೋಗ್ತಿತ್ತ ತಿಳ್ಕೊಂಡು ಹಾಗೆ ನೋಡಿ 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 ನೀಲಪ್ಪ ಮನೆ ಕಡೆ ಹೋಗ್ತಾನ. ಹೋಗಿ 1 ದಿವಸ ಅಲ್ಲ, 2 ದಿವಸ ಅಲ್ಲ, 3 ದಿವಸ ಅಲ್ಲ, 7 ದಿನದ ಪರ್ಯಂತ ಹೊಟ್ಟಿಗೆ ಕೂಳು ಹಾಕಂಗಿಲ್ಲ, ಅನ್ನ ಹಾಕಂಗಿಲ್ಲ, ಉಪವಾಸ ಮಾಡ್ಕೋತಿರ್ತಾನೆ. ಉಪವಾಸ ಹಾಗ ಕೊನೆಗಂತಾನೆ ಶಿವಯೋಗಿ, ಇಷ್ಟ ಭಕ್ತಿ ಇದ್ದಾನಲ್ಲ, ಇಷ್ಟ ಕೊರಗ್ತಾ ಇದ್ದಾನಲ್ಲ, ಇನ್ನು ಹಾಗೆ ಬಿಡಬಾರದು, ಇವನಿಗೆ ನಾನು ದರ್ಶನ ಕೊಡಬೇಕು ಅಂತ ತಿಳ್ಕೊಂಡು ಹೊಲದೊಳಗೆ ಬಂದಿರತಕ್ಕಂತ ನೀಲಪ್ಪನಿಗೆ ಏನ್ ಮಾಡ್ತಾನೆ ಶಿವಯೋಗಿ ಮಾಶದ್ದನು ತತ್ಕ್ಷಣ ಇಲ್ಲೇ ಅದೇನು ಬಾರು ನೀಲಪ್ಪ ಪ್ರಸಾದ ಮಾಡೋಣ ಅಂತ ಕರೆದು ಬಿಡ್ತಾನೆ. ಬಂದು ಕರೆದಾಗ ಅವಾಗ ನೀಲಪ್ಪನಿಗೆ ಸಮಾಧಾನವನ್ನ ಮಾಡಿಕಿರಿಂದ ಪ್ರಸಾದವನ್ನ ಮಾಡಿಸ್ತಾನ. ಪ್ರಸಾದ ಮಾಡಿದ ಕೂಡ್ಲೇನೆ ಅವಾಗ ತಾನ, ಯಪ್ಪ ನೀವು ಇಲ್ಲೇ ವಾಸ ಮಾಡ್ರಿ ಅಂದ ಕೂಡಲೇ, ನಾನು ಇಲ್ಲಿ ವಾಸ ಮಾಡೋದಿಲ್ಲ, ಸದಾ ನೀ ಧ್ಯಾನದೊಳಗೆ ಇರು ಅಂತ ತಿಳ್ಕೊಂಡು ಆ ಹಂಸಗಿ ಗ್ರಾಮದೊಳಗೆ ಆ ನೀಲಪ್ಪ ಮಾಳಿಯವ್ರು ಏನ್ ಮಾಡ್ತಾರ ಅಂತ ಕೇಳಿದ್ರ, ಎಲ್ಲ ಗುರು ಹಿರಿಯನ್ನ ಕರೆಸಿಕೊಂಡು ಅಲ್ಲೇ ಮಾಶದ್ದನ ಮಠ ಸ್ಥಾಪನೆ. ನಾಲ್ಕನೇ ಮಠ ಹಂಸಗಿ ಒಳಗೆ ಮಾಡ್ತಾ ಇದ್ದಾರೆ. 4ನೇ ಮಠ. ಕೊನೆಗೆ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, 4ನೇ ಮಠವನ್ನ ಮಾಡಿಕರಿಂದ ಮುಂದೆ ಬಂದಲಿಗೆ ಗ್ರಾಮಕ್ಕೆ ಹೋಗ್ತಾ ಇದ್ದಾನೆ. ಸಂಚಾರ ಮಾಡ್ಕೋತ ಬಂದಲಿಗೆ ಗ್ರಾಮಕ್ಕೆ ಹೋಗ್ತಾ ಇದ್ದಾನೆ. ಹೇಗಂತ ಕೇಳಿದ್ರೆ, ಬಂದಲಿಗೆ ಗ್ರಾಮದೊಳಗೆ ಹೋಗುದ್ರೊಳಗ ಅಲ್ಲಿ ಹೊಲದೊಳಗ ರೈತನೇ, ಯಾರ ಬಡತಾನದೊಳಗದಾರ ಅಲ್ಲಿ ಹೋಗ್ತಾ ಇದ್ದಾನ ಪರಮಾತ್ಮ. ಶ್ರೀರ್ತನ ಮನೆಗೆ ಹೋಗಂಗಿಲ್ಲ, ಹೋದ್ರು ಅವರು ಗುರುತು ಹಿಡಿಯಂಗಿಲ್ಲ, ಅದು ಪರಮಾತ್ಮಗ ಗುರುತು ಇರ್ತದ. ಭಾವ ತೈಷೆ ದೇವ, ನಿಮ್ಮ ಭಾವ ಹೇಗದ ಹಾಗೆ ಪರಮಾತ್ಮ ಅದಾನ ಬಂಧುಗಳೇ. ಹಾಗ ಬಂದಲಿ ಗ್ರಾಮಕ್ಕೆ ಶಿವಯೋಗಿ ಮಾಶಿದ ಹೋಗ್ತಾ ಇದ್ದಾನ. ಹೋಗಿ ಅಲ್ಲಿ ಏನಂತ ಕೇಳಿದ್ರ, ಕುಂಬಾರ ಮಣಿತಾನದೊಳಗಿರ್ತಕ್ಕಂಥ ಮಲ್ಲಪ್ಪ ಅಂತಕ್ಕಂಥ ವ್ಯಕ್ತಿ ಗಳಿ ಹೊಡಿತಾ ಇರ್ತಾನ. ಗಳಿ ಹೋಗಿ ಕುಡಿಲಕ್ಕೆ ನೀರು ಬಿಡ್ತಾನೆಪ್ಪ, ನಾನು ಸ್ವಲ್ಪ ನೀರು ಕೊಡು. ನೋಡ್ತಾನೆ ಶುದ್ಧ ಪುರುಷರ ಲಕ್ಷಣ. ಯಪ್ಪ ನಿಮಗ ಇಷ್ಟ ನೀರಿನ ಆತುರತೆ ಆಗ್ಯದ ಅಂದ ಬಳಕ ನೀರ್ ತಗೊಂಡು ಬರ್ತೀನಿ ಅಂತ ತಿಳ್ಕೊಂಡು ತನ್ನ ತತ್ರಾಣಿಯನ್ನು ತಗೊಂಡು ನೀರ್ ತರ್ಲಾಕ್ ಹೋಗ್ತಾನ. ನಾ ಎತ್ತುಗಳು ಹಿಡ್ಕೊಂಡು ನಿಂದಿರ್ತೇನೆ ಮಾಶಿದ್ದ ಎತ್ತಿನ ಬಲೆ. ಎತ್ತಿನ ಬಲ್ಯಕ್ಕೆ ನಿಂದಿರ್ತಾನ. ಹೋಗಿ ನೀರ ತುಂಬಿಕೊಂಡು ಬರೋದ್ರೊಳಗೆ ಏನಾಗಿತ್ತ ಕೇಳಿದ್ರ, ಇದ್ದಿರ್ತಕ್ಕಂಥ 5 ಎಕರೆ ಭೂಮಿ ಎಲ್ಲ ಗಳೆ ಹೊಡೆದಕ್ಕಿಂತ ದಂಡಿಗೆ ತಂದು ಎತ್ತರ ಬರ್ತರಿಕೊಂಡು ನಿತ್ತಾನ ಮಾಶಿದ್ದ. ಅಂತಾನಯ್ಯಪ್ಪ, ಇದು ಗಳೆ ಯಾರು ಹೊಡಿದ್ರು ಅಂತ ಕೇಳಿದ. ಇಲ್ಲ ಗಳೆ ಎಲ್ಲಾಕೇನದ, ಗಳೆ ಆಗ್ಯದ, ಅದು ಹಾಗೆ ಆಯ್ತು, ನಾನೇ ಅಟ್ಟೋತನ ಹೊಡೆದಯ್ಯಪ್ಪ. ನಾ 15 ದಿನದ ಪರ್ಯಂತ ಗಳೆ ಹೊಡಿತೀನಿ, ಇನ್ನ ಆಗೋಲ್ದು. ಇಷ್ಟ ಆಗ್ಯದಂದ್ರಪ್ಪ, ನೀವು ಸಾಮಾನ್ಯ ಪುರುಷರಲ್ಲ, ನೀವು ಶುದ್ಧ ಪುರುಷರಿದ. ದೀರ್ಘ ದಂಡವತ್ತ ನಮಸ್ಕಾರಗಳನ್ನ, ದಂಡವತ್ತ ನಮಸ್ಕಾರ. ಆಗ ಅಲ್ಲೇ ಆ ಭಕ್ತನ ಭಕ್ತಿಗೆ ಮೆಚ್ಚಿ ಅಲ್ಲೊಂದು ಮಠ ಸ್ಥಾಪನೆ ಆಗ್ತದೆ ಬಂಧುಗಳೇ. ಎಲ್ಲಿ ಎತ್ಕಲಿ ಬಂದಲಿಗೆ ಗ್ರಾಮದಲ್ಲಿ 5ನೇ ಮಠ ಸ್ಥಾಪನೆ ಮಾಡಿ.
ಸ್ಥಾಪನೆ ಮಾಡ್ತಾನೆ. ಯಾಕಂತ ಕೇಳಿದ್ರೆ ಪರಮಾತ್ಮ ಹೀಗದಾನಲ್ಲ, ಯಾರ ಭಕ್ತಿಗೆ ನಿಷ್ಕಾಮವಾಗಿರ್ತಕ್ಕಂಥ ಭಕ್ತಿಗೆ ಮೆಚ್ಚಿದಾನ. ನಿಷ್ಕಾಮವಾಗಿರ್ತಕ್ಕಂಥ ಭಕ್ತಿಗೆ ಮೆಚ್ಚಿದಾನ. ಹಾಗೆ ಸಂಚಾರ ಮಾಡ್ಕೋತು ಎಲ್ಲಿ ಅಂತ ಕೇಳಿದ್ರೆ ಬಂಧುಗಳೇ, ಸೊನ್ನಲಿಗೆ ಗ್ರಾಮಕ್ಕೆ ಹೋಗ್ತಾ ಇದ್ದಾನ. ಸೊನ್ನಲಿಗೆ ಗ್ರಾಮ ಅಂದ್ರ ಸೋಲಾಪುರ. ಸೊನ್ನಲಿಗೆ ಗ್ರಾಮ ಅಂದ್ರ ಸೋಲಾಪುರ. ಸೋಲಾಪುರದ ಸಿದ್ದರಾಮೇಶ್ವರ ಕೆರಿ ಕೆಲಸ ಮಾಡ್ತಿರ್ತಾನ, ಕೆರಿ ಹಾಡ್ತಿರ್ತಾನ. ಸಾಕಾಗಟ್ಟ ಆಳಗಳ ಅಲ್ಲಿ ಬರ್ತಾ ಇದ್ದಾವ. ಸಾಕಷ್ಟು ಆಳ ಕೆರಿ ಕೆಲಸ ಮಾಡ್ಲಿಕ್ಕತ್ತಾರ. ಕೆರಿ ಹೊಡಿತಾರ. ಒಂದು ಹನಿ ನೀರಿಲ್ಲ, ಬರೀ ಕೆರಿ ಹೊಡಿದೇ ಮಾಡ್ತಾ ಇದ್ದಾರೆ. ಈಗ ನೀವು ನೋಡಿರ್ಬೇಕು, ಸೋಲಾಪುರದೊಳಗೆ ನಡಬಾರಕೆ ಗುಡಿ ಅದ ಸಿದ್ದರಾಮೇಶ್ವರ. ಅಲ್ಲಿ ಜನ ಎಲ್ಲ ಮಾತಾಡ್ತಾರ, ಏನ್ರಿ ಕೆರಿ ಹೊಡ್ಲಿಕ್ಕತ್ತಾರ, ಏನು ಒಂದು ಹನಿ ನೀರು ಬೀಳೋದಪ್ಪ, ನೀವಾದ್ರೂ ಏನರೇ ಮಾಡ್ರಿ ಅಂದ ಕೂಡ್ಲೇನೆ ಸುಮ್ಮ ಸರ್ವಸಾಮಾನ್ಯ ಮನುಷ್ಯನಾಗಿ ಹೋಗಿದ್ದಮ್ಮ ಸಿದ್ಧ. ನಾನು ಅವ್ರೊಳಗೆ ಕೆಲಸಕ್ಕೆ ಬರ್ಲೇನು ಅಂತ ಕೇಳ್ದಲ್ಲಿ ಆಳುಗಳಿಗೆ ಹೋಗಿ, ನೀ ಕೆಲ್ಸಕ್ಕೆ ಬರ್ತೀಯ ಬಾ ಅಂದ್ರವ್ರು. ಬಾ ಅಂದ್ರ ಕೂಡ್ಲೆ ಆಯ್ತ ತಿಳ್ಕೊಂಡು ಕೈಯಾಗ ಬುಟ್ಟಿ ಕೊಟ್ರು, ಸನಕಿ ಕೊಟ್ರು, ಹಡ್ಲಕ್ಕೆ ಹಾರಿ ಕೊಟ್ರು. ಗುರುತಾಗಂಗಿಲ್ಲ. ಯಾವಾಗ ಗುರುತಾಗ್ತದ ನಮ್ಮ ಸತ್ಯ ಅಂತ ಕೇಳಿದ್ರ, ನೋಡ್ರಿ, ಸುಳ್ಳು ಹೇಳಬೇಕಾದ್ರೆ ಹೆಂಗ್ ಹೇಳ್ತೀರಿ ನೀವು? ಸುಳ್ಳು ಹೆಂಗ ಹೇಳ್ತೀರಿ? ಎಲ್ಲಿ ಇದೀನ? ಇಲ್ಲೇ ಇದೀನಿ. ಇಲ್ಲಿ ಅಂದ್ರೆ ಇಲ್ಲಿ ಅಭಿಷಾಗ, ಇಲ್ಲೇ ಇದೀನಿ, ಮನ್ಯಾಗ ಇಲ್ಲಿ. ಸುಳ್ಳು ಹೇಳ್ಬೇಕಾದ್ರೆ ಬಹಳ ಕಷ್ಟ. ಸತ್ಯ ಮಾತಾಡ್ತಕ್ಕಂಥ ಶಬ್ದ ಹೆಂಗ ಕೇಳಿದ್ರೆ, ಎಲ್ಲಿ ಕೂತೀರಿ ಅಂದ್ರೆ ಗುಡಿ ಬಲ್ಯಕ್ಕೆ ಕೂತೀನಿ, ಒಂದೇ ಶಬ್ದ. ಹಾಗ ಶಿವಯೋಗಿ ಮಾಸಿತನು ಅವ್ರೊಳಗೆ ಹೋಗ್ತಾ ಇದ್ದಾನೆ ಕೆಲಸಕ್ಕೆ. ಹಾರಿ ಹೊಡಿತಾ ಇದ್ದಾನ, ಹಾರಿ ಬಡಿತಾ ಇದ್ದಾನ, ಸನಕಿಲಿ ತುಂಬಿ ಚೆಲ್ತಾ ಇದ್ದಾನ. ಅವ್ರ ಜೊತೆಗೆ ಕೆಲಸದೊಳಗ ತಲ್ಲೀನಾಗಿದ್ದಾನ. ಕೆಲಸ ನಡೆದದ. ಎಷ್ಟೋ ವರ್ಷದ ಪರ್ಯಂತ ಹೊಡಿತಿರ್ತಕ್ಕಂಥ ಕೆರಿ ಒಳಗ ಒಂದು ಹನಿ ನೀರಿರಲ್ಲ. ಯಾವಾಗ ಗುರು ಸೋಮಲಿಂಗನ ತಂದೆ ಅಮೋಘ ಸಿದ್ಧನ ಧ್ಯಾನವನ್ನ ಮಾಡಿ ಇದ್ದಿರ್ತಕ್ಕಂಥ ಕಲ್ಲವನ್ನ ಹಾರಿಯನ್ನ ಹಾಕಿ ಹೆಬಡ್ತಾನ. ನೀರ ಕಾರಂಜಿ ಪುಟ್ಟದಂಗ ಪುಟ್ಲಕ್ಕ ನೀರ ಕಾರಂಜಿ. ಯಾವಾಗ ನೀರು ಪುಟಿಲಕ್ಕತ್ತೋ ಆಗತ್ತಾರ, ಇವ ಸರ್ವಸಾಮಾನ್ಯ ಮನುಷ್ಯನಲ್ಲ, ಎಷ್ಟು ಜನರೊಳಗೆ ಬಂದಾನ ಬಳಕ ಸಿದ್ಧಿ ಪುರುಷ ಇದ್ದಾನ. ನಾವು ಎಂದಿನಿಂದ ಹೊಡಿಲಕ್ಕತ್ತಿದ್ದೇವೆ, ಒಂದು ಹನಿ ನೀರಿಲ್ಲ, ಇವತ್ತು ನೀರು ಬಂದ ಸಾಮಾನ್ಯ ಮನುಷ್ಯನಲ್ಲ ಅಂತ ತಿಳ್ಕೊಂಡು ಸಿದ್ದರಾಮೇಶ್ವರ ಆಳಗಳು ಹೋಗಿ ಹೇಳ್ತಾ ಇದ್ದಾವ. ಏನತ್ತ? ನೀರು ಬಿದ್ದು ಅಂತ ಹೇಳ್ತಾ ಇದ್ದಾರೆ. ಆಗ ಸಿದ್ದರಾಮೇಶ್ವರ ನೋಡ್ಲಿಕ್ಕೆ ಬರ್ತಾರ. ಈ ಪುಣ್ಯಾತ್ಮ ಬಂದಿದ್ದ ಕಾರಣಕ್ಕಾಗಿ ನಮಗ ನೀರಾದು ಅಂತೇಳಿ ಹೇಳಿದಾಗ ಸಿದ್ದರಾಮೇಶ್ವರಂದು ಶಿವಯೋಗಿ ಮಹಾಸಿದ್ಧನ ದರ್ಶನ ಆಗ್ತದೆ. ಅವರು ತೆಕ್ಕಿ ಹಾಕೋತಾರ. ತೆಕ್ಕಿ ಹಾಕೊಂಡು ಆಗಂತ ಇದ್ದಾನ ಸಿದ್ದರಾಮೇಶ್ವರ, ಯಪ್ಪ ಎಷ್ಟೋ ವರ್ಷದ ಕಾಲಾಂತರ ಕೆರಿ ಹೊಡಿತಾ ಇದ್ದೇವಿ, ನೀರು ಬಿದ್ದಿಲ್ಲ. ನಿನ್ನ ಕೈಗುಣದಿಂದ ನೀರು ನಮಗ ಆನಂದ ಆಯ್ತು, ನೀನು ಇಲ್ಲೇ ಇದ್ಕೋ ತಿಳ್ಕೊಂಡು ಕೇಳ್ಕೋತಾ ಇದ್ದ. ನೀ ಇಲ್ಲೇ ನಿಂದಿರಬೇಕು ಅಂತ ಕೇಳಿಕೊಂಡಾಗ ಏನ್ ಮಾಡ್ತಾನಂತ ಕೇಳಿದ್ರ, ಸಿದ್ದರಾಮೇಶ್ವರನ ಜಾಗದೊಳಗಿರ್ತಕ್ಕಂಥ ಜಾಗ 5 ಎಕರೆ ಭೂಮಿಯನ್ನ ನಿನಗ ತಗೊಂಡ್ಬಿಡು ಶಿವಯೋಗಿ ಅಂತ, ನಿನ್ನ ಸ್ಥಾನ ಆಗಲಿ ಅಂತೇಳಿ ಅವನಿಗೆ ಜಾಗ ಕೊಟ್ಟು ಬಿಡ್ತಾನೆ. ಓಡಿರ್ತಕ್ಕಂಥ ಭಕ್ತಾದಿಗಳು ಎಲ್ಲಿ ಅಂತ ಕೇಳಿದ್ರೆ ಸೋಲಾಪುರದೊಳಗ ಅಲ್ಲಿ ಏನ್ ಮಾಡ್ತಾರಂತ ಕೇಳಿದ್ರೆ, ಅಲ್ಲೇ 5 ಎಕರೆ ಜಮೀನ ಏನ್ ಮಾಡ್ತಾರ, ಶಿವಯೋಗಿ ಮಹಾಸಿದ್ದಪ್ಪನ ಅಲ್ಲಿ ಒಂದು ಮಂದಿರ ಅಥವಾ ಮಠ ಗುಡಿಯನ್ನು ಸ್ಥಾಪನೆ ಮಾಡಿ. ಈಗಾಗಲೂ ಸದ್ಯ ನೋಡ್ಲಿಕ್ಕೆ ಎಲ್ಲಿ ಅಂತ ಕೇಳಿದ್ರೆ ಸೋಲಾಪುರದೊಳಗ ಅದಕ್ಕೆ ಡಪ್ರಿನ್ ಚೌಕ ಅಂತ ಕರೀತಾರೆ.
ಅಲ್ಲೇ ಮಾಷಿದ ಶಿವಯೋಗ ಗುಡಿ ಸ್ಥಾಪನೆ ಅದ. ಭಾವುಳು ಭಕ್ತರ ಬರ್ತಾ ಇದ್ದಾರೆ, ಮಾಷಿದನ ದರ್ಶನ ಮಾಡ್ತಾ ಇದ್ದಾರೆ. ಸದಾವ ಗುರುವಿನ ಧ್ಯಾನದಲ್ಲಿ ಅಲ್ಲಿ ಕೂತು ಬಿಡ್ತಾರೆ. ಹ್ಯಾಗ ಹೌದು ಸಿದ್ಧ ಬಿಳಿಯಣ್ಣ ಸಿದ್ಧ ಪ್ರಸಾದ ಗಂಟ ವಯು ಸಮಯದಲ್ಲಿ ಇಲ್ಲಿ ನದೇ ದಂಡೆಗೆ ಶಾಪ ಮಾಡಿದರಲ್ಲ, ಹಿರಿಯರ ಹೋಗಿ ಕಿರಿಯರಾಗಲಿ ಗೌಡಿಗೆ ಸಣ್ಣವುಗಳಿಲಿ ನಿಂದ ಎಲ್ಲಿ ಅಂತ ಕೇಳಿದ್ರ ನಿನ್ನ ಮಠ ಎಲ್ಲಿ ಸ್ಥಾಪನೆ ಆಗಲಿ ಅಂತ ಕಟಕರ ಕೇರಿಯಲ್ಲಿ ಆಗಲಿ ಅಂತ ಹೇಳಿ ಶಾಪ ಕೊಟ್ಟ. ಹಾಗ ಅಲ್ಲಿ ಕಟಕರಾಗಿರ್ತಕ್ಕಂಥ ಎಲ್ಲ ಸಮಾಜದ ಜನ ಅಲ್ಲಿ ಆದ್ರೂ ಶಿವಯೋಗಿ ಮಾಷಿದನ ಮೇಲೆ ಅಪಾರವಾಗಿರ್ತಕ್ಕಂಥ ಭಕ್ತಿಯನ್ನು ಇಡ್ತಾರೆ. ಅಲ್ಲಿ 5 ಎಕರೆ ಭೂಮಿಯನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಭಂಡಾರಗೋಟಿ ಗ್ರಾಮದಲ್ಲಿ ಶಿವಯೋಗಿ ಮಾಷಿದ್ದ ಇರುವುದು ಸೋಲಾಪುರ ಗ್ರಾಮದಲ್ಲಿ. ಅವನ ಮಗನಾಗಿರ್ತಕ್ಕಂಥ ಅಮರಾಯ ಸಿದ್ಧನ ಎಲ್ಲ ಜವಾಬ್ದಾರಿ ಇಲ್ಲಿ ಹೊರಿಸಿ ಹೋಗಿಬಿಟ್ಟಿರ್ತಾನ. ಜವಾಬ್ದಾರಿ ಹೊರಿಸಿ ಹೋಗಿಬಿಟ್ಟಿರ್ತಾನ. ಎಲ್ಲ ಶಿವಯೋಗಿ ತನ್ನ ಮಗನಾಗಿರ್ತಕ್ಕಂಥ ಅಮರಾಯ ಸಿದ್ಧ ಎಲ್ಲ ಜವಾಬ್ದಾರಿ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಬಂಧುಗಳೇ, ಹೋಗ್ತಾ ಇದ್ದಾನೆ. ಒಂದ್ ದಿವಸ ಏನಾಗ್ತೈತೆ ಅಂತ ಕೇಳಿದ್ರೆ, ಡೋಣದ ಗ್ರಾಮ ಮಂಗಳವೇಡ ತಾಲೂಕು ಡೋಣದ ಗ್ರಾಮದಿಂದ ದೇವಪ್ಪಗೌಡ ಅಂತ ಹೇಳಿ ದೇವಪ್ಪಗೌಡ ಏನ್ ಮಾಡ್ತಾ ಅಂತ ಹೇಳಿ ಸಂಚಾರ ಮಾಡ್ಕೋತ ಎಲ್ಲಿ ಅಂತ ಕೇಳಿ ಭಂಡಾರಕೋಟೆ ಗ್ರಾಮಕ್ಕೆ ಬರ್ತಾ ಇದ್ದಾನ. ಅಲ್ಲಿನ ಜನ ಏನ್ ಮಾಡಿತ್ತು ಅಂತ ಕೇಳಿದ್ರ, ಮಾಷಿದ್ದಪ್ಪನ ಮಗನಾಗಿರ್ತಕ್ಕಂಥ ಅಮರಾಯ ಸಿದ್ಧನಿಗೆ ನೀನು ಏನ್ ಮಾಡ್ತಿ ಅಂತ ಕೇಳಿದ್ರ, ಅವಾಗಿನ ಜನ ಬಹಳ ಹಿಂಗಿತ್ತು. ಅವ್ರ ಕಾಲದೊಳಗ ಅವ್ರ ಕೈಯಾಗಿ ಆಳ್ಕೆ, ಅವ್ರು ಹೇಳಿದಾಗೆ ಕೇಳಬೇಕು, ಅವ್ರು ಹೇಳಿದಾಗೆ ನಡಿಬೇಕು. ನೀನು ಕಂದಾಯ ಕೊಡುದಿಲ್ಲ, ನಮಗ ವಸೂಲಿ ಕೊಡುದಿಲ್ಲ ಅಂತ ತಿಳ್ಕೊಂಡು ನಿನಗೆ ಏನ್ ಮಾಡಬೇಕು ಅಂತ ತಿಳ್ಕೊಂಡು ದೊಡ್ಡ ಬಂಡೆಗಲ್ಲ ಇವನು ತಲೆ ಮೇಲೆ ಹೊರಸ್ರಿ ಅಂತ ಹೇಳಿದ್ರು. ದೊಡ್ಡ ಬಂಡೆಗಲ್ಲ. ಆಗ ದೊಡ್ಡ ಬಂಡಿಗಳಿರ್ತಕ್ಕಂಥದ್ದು ಏನ್ ಮಾಡ್ತಾರ ಅಂತ ಕೇಳಿದ್ರೆ, ಅಮರಾಯನ ತಲೆ ಮೇಲೆ ಇಡ್ತಾ ಇದ್ದಾರೆ. ಅಮರಾಯ ಎಷ್ಟು ಆನಂದದಿಂದ ಹಿಂಗ್ ಹಿಡ್ಕೊಂಡ್ ನಿಂತಾನ, ದೊಡ್ಡ ಬಂಡಿಗಳನ್ನ ಹಿಡ್ಕೊಂಡ್ ನಿಂತಾನ. ಅಲ್ಲಿ ದೇವಪ್ಪಗೌಡ ಆಗಿರ್ತಕ್ಕಂಥ ಹಾಯ್ದು ಹೋಗೋ ಸಮಯದಲ್ಲಿ ಏನಾಗ್ತದ ಕೇಳಿದ್ರೆ, ಇವನ್ ನೋಡ್ತಾ ಇದ್ದಾನ. ನೋಡ್ತಾ ತಲೆ ಮ್ಯಾಗಿನ ಕಲ್ಲು ಎಲ್ಲಿತ್ತು ಅಂತ ಕೇಳಿದ್ರೆ, ಒಂದ್ ಮಳ ಅಂತ್ರಿತ್ರಿ. ನೋಡೋರ್ ಕಣ್ಣಿಗೆ ಯಾರು ಕಾಣಿಸ್ತಿತ್ತು, ಇವನ್ ತಲೆ ಮೇಲೆ ಕಲ್ಲಿಟ್ಟಾರಂತ ಕಾಣಿಸ್ತಿತ್ತು. ಅವಾಗ ತಾನ ಅಂತಾನ, ಏನು ಯಪ್ಪ ಎಲ್ಲಾರು ಜನ ನಿಂತು ನೋಡ್ತಾ ಇದ್ದಾರೆ, ನಿನ್ನ ತಲೆ ಮೇಲೆ ಕಲ್ಲು ಅಂತ ಹೇಳಿ ಆನಂದ ಪಡ್ತಾ ಇದ್ದಾರ. ಇದು ರೀ ತಲೆ ಮೇಲಿನ ಕಲ್ಲ ಅಂತ್ರ ಮಳ ಆದಂದ ಬಳಕ ಇವ ಎಂತ ಸಾಮಾನ್ಯ ಪುರುಷನಲ್ಲ ಅಂತ ತಿಳ್ಕೊಂಡು ಆ ದೇವಪ್ಪಗೌಡ ಹೋಗಿ ಸ್ಥಿರಸಾಷ್ಟಾಂಗ ನಮಸ್ಕಾರ ಹಾಕ್ತಾನ. ಶಿರಸಾಷ್ಟಾಂಗ ನಮಸ್ಕಾರ ಹಾಕ್ತಾನ. ಯಾಕೆಪ್ಪ, ಏನ್ ಸಂಕಟಿಪ್ಪ, ನಿಮ್ಮಂತ ಅವತಾರಿ ಪುರುಷರು ನೋಡುತ್ತೇನ ಧನ್ಯನಾದೆ. ಯಾಕ ಜನ ಎಲ್ಲ ಮಾತಾಡ್ಲಕತ್ತಾರ, ನಿಮ್ಮ ತಲೆ ಮ್ಯಾಲ ಕಲ್ಲಂತ, ಇದೋರೆ ಕಲ್ಲು ನನಗ ಅಂತರ ಕಾಣ್ಲಕತ್ತದಂದ. ನಾವು ಹ್ಯಾಂಗ ನೋಡ್ತೇವ ಹಂಗ ಕಾಣ್ತದ ಬಂಧುಗಳೇ. ದೇವಪ್ಪಗೌಡನಲ್ಲಿ ಭಕ್ತಿ ಇತ್ತು, ಭಗವಂತನ ಕಾಣಬೇಕಂತಕ್ಕಂಥ ಭಾವ ಅವನಲ್ಲಿತ್ತು. ಶುದ್ಧ ಪುರುಷನ ಮಹಿಮಾ ತಿಳ್ಕೊಂಡಿದ್ದ. ಅಂತರ ಕಾಣ್ಲಕತ್ತು, ನಮಸ್ಕಾರ ಮಾಡಿದೆಯಪ್ಪ. ನೀವು ಯಾರ ಮಕ್ಕಳು, ನನಗೆ ಗುರುತಾಗಲಿಲ್ಲ ಅಂದ. ಗುರುತಾಗಲಿಲ್ಲ. ಆಗ ಹೇಳ್ತಾನ, ನಮ್ಮ ತಂದೆ ಆಗಿರ್ತಕ್ಕಂಥ ಸೋಲಾಪುರ ಗ್ರಾಮದೊಳಗಿರ್ತಾ ಇದ್ದಾರೆ, ನನಗೆ ಊರಿನ ಜವಾಬ್ದಾರಿಯನ್ನು ಹೊರಿಸಿದ್ದಾರೆ. ಆದ ಕಾರಣ ನಾನು ಇವರಿಗೆ ಕಂದಾಯ ಕೊಡಲಾಗದ ಬೆಟ್ಟಕ್ಕೆ ಇವರು ನನ್ನ ತಲೆ ಮೇಲೆ ಕಲ್ಲನ್ನು ಹೊರಿಸಿದ್ದಾರೆ ಅಂತ. ಕೈಯಾಗಿರ್ತಕ್ಕಂಥ ಬಂಗಾರ ಕಡಿ ಎತ್ತು
ದೇವಪ್ಪ ಗೌಡನ ಇವ್ದು ಎಷ್ಟು ಅದು ತಗೋರಿ ಅಂತ ತಿಳ್ಕೊಂಡು ಕೈಯಲ್ಲಿ ಇರ್ತಕ್ಕಂಥ ಬಂಗಾರ ಕಡಿಯನ್ನು ಕೊಟ್ಟು ಬಿಟ್ಟು ಆಗಿದ್ದಾಗ ತಲೆ ಮೇಗಿನ ಕಲ್ಲ ತಲೆಗಿಳಿಸಿದ್ರು. ಯಪ್ಪ ನಡ್ರಿ ನಿಮ್ಮ ತಂದೆಯವ್ರ ಕಡೆ ಹೋಗಿ ದರ್ಶನ ಪಡ್ಕೊಂಡು ಬರೋನು ಅಂತ ತಿಳ್ಕೊಂಡು ಸೋಲಾಪುರ ಗ್ರಾಮಕ್ಕೆ ಅಮರಾಯ ಸಿದ್ಧನು ದೇವಪ್ಪ ಗೌಡನ ಕರೆದುಕೊಂಡು ಹೋಗ್ತಾ ಇದ್ದ. ಹೋಗ್ತಾ ಇದ್ದಾನ ಮಹಾಶಿವಯೋಗಿ ಮಹಾಸಿದ್ಧನು ಸೋಲಾಪುರ ಗ್ರಾಮದೊಳಗೆ 6ನೇ ಮಠ ರೀ ಅದು. ಸೋಲಾಪುರದ 6ನೇ ಮಠ. ಅಲ್ಲೇ ಕುತ್ಕೊಂಡು ಭಕ್ತರನ್ನು ಉದ್ಧಾರ ಮಾಡ್ಕೋತ ಗುರುವಿನ ಧ್ಯಾನದೊಳಗೆ ಕೂತಾನ. ಅಲ್ಲಿ ಹೋಗಿ ಮಗನಾಗಿರ್ತಕ್ಕಂಥ ಅಮರಾಯ ಸಿದ್ಧನು ದೇವಪ್ಪ ಗೌಡನ ಕರ್ಕೊಂಡು ಹೋಗಿ ದರ್ಶನ ಮಾಡಿಸ್ತಾನೆ. ದರ್ಶನ ಮಾಡಿಸಿದಾಗ ಅವಾಗ ಇವರು ಯಾರು ಅಂತ ಕೇಳಿದಾಗ, ಯಪ್ಪ ತಂದೆಯವರೇ, ಊರಿನೊಳಗ ಕಂದಾಯ ಸಾಲ ಕೊಳ್ಳಾರ ಬೆಟ್ಟಕ್ಕೆ ನನ್ನ ತಲೆ ಮೇಲೆ ಕಲ್ಲನ್ನು ಹೊರಿಸಿ ತ್ರಾಸ ಕೊಡ್ತಾ ಇದ್ದರು. ಆ ತ್ರಾಸವನ್ನು ನೋಡದೆ ಡೋನದ ದೇವಪ್ಪ ಗೌಡರು ತಮ್ಮ ದರ್ಶನಕ್ಕಂತೇಳಿ ಬಂದಿದ್ದಾರೆಪ್ಪ ಅಂತ ಕೇಳಿ. ಅವಾಗ ದೇವಪ್ಪ ಗೌಡ ದರ್ಶನ ಮಾಡಿದ, ಮಾಷಿದ್ದ ಆಶೀರ್ವಾದ ಮಾಡಿದ. ಯಪ್ಪ ನಿನ್ನ ಭಕ್ತಿ ಭಾವ ಬಹಳ ಒಳ್ಳೇದ ಅದ, ಹೀಗೆ ನಿನ್ನ ಭಕ್ತಿ ಉಳಿಲಿ ಅಂತ ಹೇಳಿ ಆಶೀರ್ವಾದ ಮಾಡಿದ.